ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಮತ್ತೊಂದು ಉದಯದಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಯೇಸುವನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ, ಆತನ ಕೃಪೆಯನ್ನು ಬೇಡಿಕೊಳ್ಳುವುದಕ್ಕಾಗಿ, ಆತನ ವಾಕ್ಯ ಧ್ಯಾನಿಸುವುದಕ್ಕಾಗಿ ಕರ್ತನು ಕೊಟ್ಟಿರುವ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಾಗಿ ಆತನನ್ನೇ ಸ್ತುತಿಸೋಣ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು ದೇವರೇ. ಮತ್ತೊಂದು ಸಾರಿ ನಿಮ್ಮ ನಾಮದಲ್ಲಿ ನಾವೆಲ್ಲರೂ ಆಯಾ ಸ್ಥಳಗಳಿಂದ ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬರ್ತಿರುವಾಗ ನಮ್ಮೆಲ್ಲರನ್ನು ಸಂಧಿಸಿ ನಮ್ಮ ಆತ್ಮಗಳನ್ನು ಬಲಪಡಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ದಿನಾಲು ವಾಕ್ಯ ಕೇಳ್ತಾ ಇದ್ದೀರಲ್ಲವೇ? ಹಾಗಾದರೆ ನಿಮ್ಮ ಸ್ವಭಾವದಲ್ಲಿ ಮಾರ್ಪಡುವಿಕೆ ಏನಾದರೂ ಬರ್ತಿದೆಯಾ? ಈ ದಿನಗಳಲ್ಲಿ ನಾವು ಗಮನಿಸುತ್ತಾ ಇದ್ದೇವೆ, ಈ ಟೆಕ್ನಾಲಜಿ ಬೆಳೆಯುತ್ತಾ ಇರುವ ಹಾಗೆ ಹಾಗೂ ಮೆಡಿಕಲ್ ಫೀಲ್ಡ್ನಲ್ಲಿ ದೊಡ್ಡ ದೊಡ್ಡ ಇನ್ವೆನ್ಷನ್ಸ್ಗಳು ಮಾಡುತ್ತಾ ಇರುವ ಹಾಗೆ DNA ಎನ್ನುವಂತಹ ಒಂದು ಮಾತು ಕೇಳ್ತೇವಲ್ಲವೇ? ಅಂದರೆ ನಮ್ಮ ಬ್ಲಡ್ಡಿನಲ್ಲಿರುವಂತಹ ಆ ಒಂದು ಸ್ಥಿತಿಯ ಮೇರೆಗೆ ನಾವು ಯಾರಿಗೆ ಸೇರಿದವರಾಗಿದ್ದೇವೆ ಎಂಬುದಾಗಿ ಗೊತ್ತಾಗ್ತದೆ. ಅದರ ಕುರಿತು ಒಂದು ದೊಡ್ಡ ಸಬ್ಜೆಕ್ಟ್ ಇದೆ, ಮತ್ತೊಂದು ಸಾರಿ ಮಾತಾಡಿಕೊಳ್ಳೋಣ. ಅಂದರೆ ತಂದೆ ತಾಯಿಗಳಲ್ಲಿರುವ ಗುಣ ಮಕ್ಕಳಲ್ಲಿ ಬರುವುದು, ಮಕ್ಕಳ ಗುಣ ಅವರ ಮಕ್ಕಳೊಳಗೆ ಬರೋದು. ಬಿಕಾಸ್ ದಟ್ ಅದೇ ಬ್ಲಡ್ ಹರಿಯುತ್ತೆ. ಅದೇ ಬ್ಲಡ್ನಲ್ಲಿ ಡಿಫ್ರೆನ್ಸಸ್ ಎಷ್ಟು ವೆರೈಟೀಸ್ ಇವೆ ಅನ್ನೋದಾದರೆ ಅದಕ್ಕೆ ತಕ್ಕಂತೆ ನಮ್ಮ ಸ್ವಭಾವ ಆಗಿರ್ಬೋದು, ನಮ್ಮ ಹೈಟ್ ಆಗಿರ್ಬೋದು, ವೇಟ್ ಆಗಿರ್ಬೋದು, ನಮ್ಮ ಗುಣಗಳನ್ನು, ಸ್ವಭಾವಗಳನ್ನು ಇವೆಲ್ಲವುಗಳನ್ನು ಒಟ್ಟಿಗೆ ಸೇರಿಸಿ ಅನಲೈಸ್ ಮಾಡುವುದಾದರೆ ಕೆಲವೊಂದು ಸಾವಿರಾರು ಪುಸ್ತಕಗಳನ್ನು ಬರೆಯಬಹುದಂತೆ. ಸರಿ, ಇದೆಲ್ಲ ಪಕ್ಕಕ್ಕಿಡಿ. ಹಳ್ಳಿ ಊರಲ್ಲಿ ಹೇಳ್ತಾರಲ್ಲವೇ, ಎಲ್ಲ ನಿನ್ನ ತಂದೆ ಬುದ್ಧಿಯೇ, ತಾತನ ಬುದ್ಧಿಯೇ ಬಂದಿದೆ ಎಂದು ಹೇಳ್ತಾರಲ್ಲವೇ? ಕರೆಕ್ಟೇ. ಈ ದಿನ ಹಿಲಿಟಿ ಎಂಬ ಮಾತು ಕೇಳಿಸಿಕೊಳ್ತೇವೆ. ಚಿಕ್ಕ ವಯಸ್ಸಿನಲ್ಲಿಯೇ ಬಹಳಷ್ಟು ಜನರಿಗೆ ಡಯಾಬಿಟಿಕ್ ಪೇಷಂಟ್ಸ್ ಆಗ್ತಿದ್ದಾರೆ. ಏನು ಕಾರಣ ಅಂತ ಕೇಳಿದ್ರೆ, 15-16 ವರ್ಷ ವಯಸ್ಸಿಗೆ ಯಾಕೆ ಡಯಾಬಿಟಿಕ್ ಆಗ್ತಾ ಇದ್ದೀರಿ ಅಂತ ಕೇಳಿದ್ರೆ, ನಮ್ಮ ತಾತಗಿದೆ, ನಮ್ಮ ಅಜ್ಜಿಗೆ ಇದೆ, ನಮ್ಮ ವಂಶದಲ್ಲಿಯೇ ಇದೆ ಎಂಬುದಾಗಿ ಹೇಳ್ತಿರ್ತಾರೆ. ಹಾಗೆಯೇ ಕೆಲವರಿಗೆ ಕ್ಯಾನ್ಸರ್ ಇದೆ ಅನ್ನುವಾಗ ಡಾಕ್ಟರ್ ಬಳಿಗೆ ಹೋದಾಗ ತಕ್ಷಣವೇ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಕ್ಯಾನ್ಸರ್ ಇದೆಯಾ ಎಂದು ಕೇಳ್ತಾರೆ. ಹಾಗೆ ಕೇಳಲು ಕಾರಣವೇನೆಂದರೆ, ಆ ಕಣಗಳು ಹಾಗೆಯೇ ನಮ್ಮನ್ನು ಬೆನ್ನಟ್ಟುತ್ತಾ ಇರುತ್ತವೆ. ಇದಕ್ಕಾಗಿಯೇ ಕೆಲವರು ಹೇಳುವುದನ್ನು ನೋಡ್ತೇವೆ, ನಮ್ಮ ಕರ್ಮ, ನಮ್ಮ ಹಣೆ ಬರಹ ಅನ್ನುತ್ತಾರೆ. ಹೌದಲ್ಲವೇ? ಯಾರು ಮಾಡಿರುವ ಪಾಪವೋ ನಮ್ಮ ತಲೆ ಮೇಲೆ ಬಂದಿದೆ ಎಂದು ಮಾತಾಡಿಕೊಳ್ತಿರ್ತಾರೆ. ಇದು ಸ್ವಲ್ಪ ಮಟ್ಟಿಗೆ ನಿಜವೇ. ಯಾಕೆಂದರೆ ಹಳೇ ಆದಾಮನ ಆ ಒಂದು ಸ್ವಭಾವವು ಸ್ವಲ್ಪ ಮಟ್ಟಿಗೆ ನಮ್ಮನ್ನು ಕಾಡುತ್ತಾ ಇರುತ್ತೆ. ಅದು ವಿವಿಧ ರೀತಿಯಲ್ಲಿ ರಿಯಾಕ್ಟ್ ಆಗುತ್ತೆ. ಹಾಗಂತ ಒಬ್ಬ ಕುಡುಕನ ಮಗನು ಕುಡುಕನೇ ಆಗಿರಬೇಕು ಎಂಬುದಾಗಲಿ, ಒಬ್ಬ ದುರ್ಮಾರ್ಗಿಯ ಮಗನು ಒಬ್ಬ ದುರ್ಮಾರ್ಗಿಯೇ ಆಗಿರಬೇಕು ಎಂಬುದಾಗಲಿ, ಒಬ್ಬ ವ್ಯಭಿಚಾರಿಯ ಮಗ ವ್ಯಭಿಚಾರಿಯೇ ಆಗಿರಬೇಕು ಎಂಬುದಾಗಲಿ ಹಾಗೇನೂ ಇಲ್ಲ ಪ್ರಿಯರೇ. ಮತ್ತೆ ನೀವೇ ಹೇಳಿದ್ರಲ್ಲ ಬ್ರದರ್ ಅನ್ಬಹುದೇನೋ? ಹೌದು, ನಾವು ಒಂದು ವೇಳೆ ಬದಲಾಗದೇ ಇರುವುದಾದರೆ ನಮ್ಮ ಸ್ವಭಾವದಲ್ಲಿ ಆಟೋಮೆಟಿಕ್ ಆಗಿ ವಂಶ ಪಾರಂಪರ್ಯದಿಂದ ಬಂದಿರುವ, ಆ ಪಿತೃ ಪಾರಂಪರ್ಯದಿಂದ ಬಂದಿರುವ ಕೆಟ್ಟ ನಡತೆಗಳೆಲ್ಲ ನಮ್ಮೊಳಗಡೆ ಬೆಳೆದು ಬಂದು ಹಾಗೆಯೇ ಜಾಸ್ತಿ ಆಗ್ತವೆ. ಆದರೆ ಯೇಸು ಕ್ರಿಸ್ತನು ನಮಗೆ ಒಂದು ದೊಡ್ಡ ಬಿಡುಗಡೆ ಕೊಡ್ತಾ ಇದ್ದಾರೆ. ಆ ಪಿತೃ ಪಾರಂಪರ್ಯವಾಗಿರುವಂತಹ ವ್ಯರ್ಥ ನಡವಳಿಕೆಯಿಂದ ನೀವು ಬಿಡುಗಡೆ ಹೊಂದಿಕೊಳ್ಳಬೇಕು ಎಂದು ಕೋರಿಕೊಳ್ಳುವುದಾದರೆ ನಿಮಗೂ ಆ ಅವಕಾಶವಿದೆ. ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೂ ನಮ್ಮ ಪಿತೃ ಪಾರಂಪರ್ಯದಿಂದ ಬಂದಿರುವ ಕೆಟ್ಟ ನಡತೆಯಿಂದ ಬಿಡಿಸುವುದಕ್ಕಾಗಿ ತನ್ನ ರಕ್ತವನ್ನೇ ಸುರಿಸಿದ್ದಾರೆ. ಕ್ರಿಸ್ತನ ರಕ್ತವು ಪರಿಶುದ್ಧವಾದದಾಗಿದೆ, ಪವಿತ್ರವಾದದಾಗಿದೆ, ಪಾಪವಿಲ್ಲದಾಗಿದೆ, ಪಾಪ ಬೀಜ ಇಲ್ಲದಾಗಿದೆ. ಅದಕ್ಕಾಗಿಯೇ ನಾವು ಕೂಡ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ, ನಮ್ಮ ಸ್ವಂತ ತಂದೆಯನ್ನಾಗಿ, ನಮ್ಮ ಒಡೆಯನನ್ನಾಗಿ ನಾವು ಅಂಗೀಕರಿಸುವುದಾದರೆ ಆ ಹಳೆಯ ಶಾಪವನ್ನೆಲ್ಲ ಯೇಸು ಕ್ರಿಸ್ತನು ಅವತ್ತೇ ಶಿಲುಬೆ ಮೇಲೆ ಹೊತ್ತುಕೊಂಡಿರುವುದರಿಂದ ಇನ್ನು ನಮ್ಮ ಮೇಲೆ ಬರುವುದಿಲ್ಲ. ಬೈಬಲ್ನಲ್ಲಿ ತಿಮೋತಿ ಎಂಬ ವ್ಯಕ್ತಿಯನ್ನು ನೀವು ಚೆನ್ನಾಗಿ ತಿಳಿದಿರ್ತೀರಲ್ಲವೇ? ಪೌಲನ ಜೊತೆ ಸೇವಕನಾಗಿ, ಆತ್ಮಿಕ ಮಗನಾಗಿ, ಜೊತೆ ಸೇವಕನಾಗಿ ಎಷ್ಟೋ ದೇವರನ್ನು ಮಹಿಮೆಪಡಿಸಿರುವ, ಚಿಕ್ಕ ವಯಸ್ಸಿನಲ್ಲಿಯೇ ದೇವರಿಗೆ ಮಹಿಮೆಪಡಿಸಿದವನು ಈ ತಿಮೋತಿಯಾಗಿದ್ದ. ಆ ತಿಮೋತಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ,
1ನೇ ಅಧ್ಯಾಯದ 3ನೇ ವಚನದಿಂದ 5ನೇ ವಚನವರೆಗೂ ನಾವು ನೋಡುವುದೇನೆಂದರೆ, ಮೊದಲು 5ನೇ ವಚನದ ಕೊನೆ ಭಾಗ ಓದುತ್ತೇನೆ ಕೇಳಿ ಪ್ರಿಯರೇ. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯುನೇಕೆಯಲ್ಲಿಯೂ ವಾಸವಾಗಿತ್ತು, ಹಾಗೆಯೇ ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. ನಂಬಿಕೆಯು ನಿನ್ನ ಅಜ್ಜಿಯಾದ ಏನಂತೆ ತಿಮೋತಿಯ ಅಜ್ಜಿಯಾದ ಲೋವಿಯಲ್ಲಿತ್ತಂತೆ. ಲೋವಿ ಆ ಹೆಸರು ಕೇಳಲು ಸ್ವಲ್ಪ ನಮಗೆ ವಿಚಿತ್ರ ಅನಿಸಬಹುದು, ಯಾಕೆಂದರೆ ನಮ್ಮ ಇಂಡಿಯನ್ಸ್ ಹೆಸರುಗಳು ಸ್ವಲ್ಪ ಬೇರೆ ಆಗಿರ್ತವೆ. ಬಟ್ ಎನಿವೇ, ಹೆಸರು ಮುಖ್ಯವಲ್ಲ, ಹೆಸರಿನ ಅರ್ಥ ಮುಖ್ಯವಾಗಿದೆ. ಆ ರೀತಿ ಬದುಕಿರುವುದು ಮುಖ್ಯವಾಗಿದೆ ಪ್ರಿಯರೇ. ಆಕೆ ಒಬ್ಬ ಒಳ್ಳೆ ವಿಶ್ವಾಸಿಯಾದ ಅಜ್ಜಿ. ಆ ಅಜ್ಜಿಯ ನಂಬಿಕೆ ಆಕೆಯ ಮಗಳೊಳಗಡೆ ಬಂತು. ಮಗಳ ಅಂದ್ರೆ ಯುನೇಕಿ, ತಿಮೋತಿ ತಾಯಿ. ಆಮೇಲೆ ಆ ತಾಯಿಯ ನಂಬಿಕೆ ಆಕೆಯ ಮಗನೊಳಗೆ ಬರುತ್ತೆ, ಅಂದರೆ ತಿಮೋತಿಯೊಳಗೆ. ಯಾವ ರೀತಿ ನಮ್ಮ ಕೆಟ್ಟ ಗುಣಗಳು ನಮ್ಮ ಮಕ್ಕಳೊಳಗೆ ಬರುತ್ತವೆಯೋ ಹಾಗೆಯೇ ನಮ್ಮ ನಂಬಿಕೆ ಕೂಡ, ನಮ್ಮ ಪ್ರಾರ್ಥನೆ ಜೀವಿತ ಹಾಗೂ ನಮ್ಮ ಪರಿಶುದ್ಧತೆ, ನಮ್ಮ ಆಧ್ಯಾತ್ಮಿಕ ಜೀವಿತ, ಆ ಒಂದು ಪರಿಪೂರ್ಣತೆ ನಮ್ಮ ಮಕ್ಕಳಲ್ಲಿಯೂ ಕೂಡ ಬರಬೇಕು. ಅದಕ್ಕೆ ಮದುವೆಯಾಗುವವರೆಗೂ ನಿಮ್ಮ ಇಷ್ಟಾನುಸಾರವಾಗಿ ನೀವು ಬದುಕಿದಿರಿ, ಕನಿಷ್ಠ ಇವಾಗಲಾದರೂ ಮಾನಸಾಂತರ ಹೊಂದಿಕೊಳ್ಳಿರಿ. ವಿವಾಹದೊಳಗೆ ಪ್ರವೇಶಿಸುವುದಕ್ಕಿಂತ ಮುಂಚೆ ನಿಮ್ಮ ಹಳೆ ಸ್ವಭಾವವನ್ನು ಬಿಟ್ಟು ಕ್ರಿಸ್ತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ರಕ್ಷಿಸಲ್ಪಟ್ಟವರಾಗಿ ವಿವಾಹಕ್ಕೆ ಸಿದ್ಧರಾಗಿರಿ ಎಂದು ಯಾವಾಗಲೂ ಹೇಳ್ತೇನೆ. ಯಾಕೆಂದರೆ ಹಾಗೆ ಮಾಡದಿದ್ದರೆ ನೀವು ಒಬ್ಬ ಪಾಪಿಯಾಗಿ ವ್ಯರ್ಥ ನಡವಳಿಕೆಯೊಂದಿಗೆ ಆ ಒಂದು ವಿವಾಹ ದಾಂಪತ್ಯ ಜೀವಿತದೊಳಗೆ ಪ್ರವೇಶಿಸುವುದಾದರೆ, ನಿಮಗಾಗಿ ಆರಿಸಲ್ಪಟ್ಟಿರುವ ಯುವಕ ಇಲ್ಲವೇ ಯುವಕಿ ಅವರು ಕೂಡ ಪಿತೃಪಾರಂಪರ್ಯದಿಂದ ಬಂದಿರುವ ಆ ದುಷ್ಟ ಕಾರ್ಯಗಳೊಂದಿಗೆ ಬದುಕುವುದಾದರೆ ಇನ್ನು ನಿಮಗೆ ಹುಟ್ಟುವಂತಹ ಮಕ್ಕಳು ಬಹು ಭಯಂಕರವಾಗಿರುತ್ತಾರೆ. ಅದಕ್ಕೆ ಮೊದಲು ಕ್ರಿಸ್ತನ ರಕ್ತದಲ್ಲಿ ನೀವು ತೊಳೆಯಲ್ಪಡುವುದಾದರೆ ಆವಾಗ ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವದಿಸಲ್ಪಡುವುದು ಮಾತ್ರವಲ್ಲದೆ ನಿಮ್ಮ ಸಂತಾನಕ್ಕೆ ನೀವು ಆಶೀರ್ವಾದಕರವಾಗಿರುತ್ತೀರಿ. ಅಷ್ಟಕ್ಕೂ ನಮಗಿರುವ ಕೊನೆ ಆಸೆ ಅದೇ ಅಲ್ಲವೋ? ವಿವಾಹದವರೆಗೂ ಏನೋ ಮೋಜು ಮಸ್ತಿ ಅನ್ನುತ್ತಾರೆ, ಆದರೆ ವಿವಾಹವಾದ ನಂತರ ಮಕ್ಕಳಾಗಬೇಕು ಎಂದು ಕೋರಿಕೊಳ್ತಾರೆ. ಆ ಮಕ್ಕಳು ಹುಟ್ಟಿದ ಮೇಲೆ ಮುದ್ದಾಗಿ ಬೆಳೆಸಿಕೊಳ್ತಾರೆ. ಆ ಮಕ್ಕಳಿಗಾಗಿ ತ್ಯಾಗ ಮಾಡ್ತಾರೆ, ಮಕ್ಕಳಿಗಾಗಿ ಎಲ್ಲವನ್ನು ಕೂಡಿಸಿಡ್ತಾರೆ, ಮಕ್ಕಳ ಮೇಲೆ ಮನಸ್ಸಿಡ್ತಾರೆ, ಮಕ್ಕಳೇ ಸಮಸ್ತ ಅಂದುಕೊಳ್ತಾರೆ ಸರಿಯಾದ ತಂದೆ ತಾಯಿಗಳು, ಹೌದಲ್ಲವೇ? ಆದರೆ ಆ ಮಕ್ಕಳು ಯೋಗ್ಯರಾಗದಿದ್ದರೆ, ಪ್ರಯೋಜಕರಾಗದಿದ್ದರೆ ಎಷ್ಟು ಬಾಧೆ, ಎಷ್ಟು ವೇದನೆ ಇರುತ್ತೆ ನೋಡಿ. ನಾವು ಕೊನೆಗೇನು ಸಾಧಿಸಿದೆವು? ಅದಕ್ಕಾಗಿಯೇ ನಾವು ವಿವಾಹ ಜೀವಿತದಲ್ಲಿ ಮಕ್ಕಳಾದ ನಂತರ ಮತ್ತಷ್ಟು ಮುಖ್ಯವಾಗಿ ಹಳೆ ಸ್ವಭಾವ, ಹಳೆ ಚಟಗಳು, ಹಳೆ ಕೆಟ್ಟ ನಡತೆಗಳು, ಹಳೆ ಮಾತುಗಳು, ಹಳೆ ಸಂಗತಿಗಳನ್ನು ನಾವು ಅನುಸರಿಸದೆ ನಮಗೆ ದೇವರು ಕೊಟ್ಟ ಸಂತಾನವನ್ನು ದೇವರ ಭಯದಲ್ಲಿ ಬೆಳೆಸುವ ಹಾಗೆ ದೈವಿಕವಾಗಿ ನಾವು ಮಾರ್ಪಡಬೇಕು. ಬೆಳೆಸುವುದಂದ್ರೆ ನಾವು ಅವರಿಗೆ ಹೇಳಿದಂತೆ ನಾವು ಕೂಡ ಮಾದರಿಯಾಗಿರಬೇಕು. ಸಹಜವಾಗಿ ನಾವು ನೋಡ್ತೇವೆ, ಒಂದೊಂದು ಸಾರಿ ತಂದೆ ಮಾರ್ಪಟ್ರೆ ತಾಯಿ ಮಾರ್ಪಡಲ್ಲ, ತಾಯಿ ಮಾರ್ಪಟ್ರೆ ತಂದೆ ಮಾರ್ಪಡಲ್ಲ, ಇದನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ತಿಮೋತಿಗೆ ಒಳ್ಳೆ ವಿಶ್ವಾಸಿಯಾಗಿರುವ ತಾಯಿ ಇದ್ದಾಳೆ, ಆದರೆ ಆ ವಿಶ್ವಾಸಿಯಾದ ತಂದೆ ಇದ್ದ. ಒಮ್ಮೆ ನೋಡೋಣ ಬನ್ನಿರಿ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದ ಅದರಲ್ಲಿ 1ನೇ ವಚನ ಓದುತ್ತೇನೆ ಕೇಳ್ರಿ. ಆಮೇಲೆ ಪೌಲನು ದೆರ್ಬೆಗೂ ಲುಸ್ತ್ರಕ್ಕೂ ಬಂದನು. ಅಲ್ಲಿ ತಿಮೋತಿಯನೆಂಬ ಒಬ್ಬ ಶಿಷ್ಯನಿದ್ದನು. ಅವನು ಕ್ರಿಸ್ತನನ್ನು ನಂಬಿದ್ದ ಒಬ್ಬ ಯೆಹೂದ್ಯ ಸ್ತ್ರೀಯ ಮಗನು. ಮುಖ್ಯವಾಗಿ ಅವಳೊಬ್ಬ ವಿಶ್ವಾಸಿ, ಯೇಸುವನ್ನು ನಂಬಿರುವ ಯೆಹೂದ್ಯ ಸ್ತ್ರೀಯ ಮಗನು. ಅವನ ತಂದೆ ಗ್ರೀಕನು. ಆ ಗ್ರೀಕರು ಆ ಕಾಲದಲ್ಲಿ ಅನೇಕ ದೇವತೆಗಳನ್ನು ಇಟ್ಟುಕೊಂಡು ಆರಾಧಿಸುವಂತಹ ಅನ್ಯರಾಗಿದ್ರು. ಅವನ ತಾಯಿ ನಂಬಿಕೆ ಇಟ್ಟ ಯೆಹೂದ್ಯಳಾಗಿದ್ದಳು. ಅವರಿಗೆ ಹುಟ್ಟುತ್ತಾನೆ ತಿಮೋತಿ. ಹಾಗಾದರೆ ಈಗ ತಿಮೋತಿಯೊಳಗೆ ತಂದೆಯ ಅಪನಂಬಿಕೆ ಅಲ್ಲದೆ ತಾಯಿಯ ನಂಬಿಕೆ ಹೇಗೆ ಬಂತು? ತಂದೆಯಂತಿರದೆ ತಾಯಿಯಂತೆ ಹೇಗೆ ಇದ್ದ? ಆ ತಿಮೋತಿಯೊಳಗೆ ತಂದೆ ತಾಯಿಗಳ ಗುಣಲಕ್ಷಣಗಳೇ ಬಂದಿದುವು. ಆದರೆ ತಿಮೋತಿ ತಾನು ಕೋರಿಕೊಂಡ ತಾಯಿ ನಂಬಿಕೆ ಇಟ್ಟಂತೆ ನಿಜ ದೇವರಲ್ಲಿ ನಾನು ಬೆಳೆಯಬೇಕೋ ಇಲ್ಲವೇ ತಂದೆಯಂತೆ ಅನ್ಯನಾಗಿ ಬೆಳೆಯಬೇಕೋ ಎಂಬುದನ್ನು ಆಯ್ಕೆ ಎದುರಿದ್ದಾಗ, ಒಂದು ಪ್ರಶ್ನೆ ಅವನ ಮುಂದಿದ್ದಾಗ, ನಾನು ತಂದೆಯಂತೆ ಬದುಕುವುದಲ್ಲ, ನನ್ನ ತಂದೆ ಸರಿಯಾಗಿಲ್ಲ, ನನ್ನ ತಂದೆ ಸ್ವಭಾವ ಸರಿಯಾಗಿಲ್ಲ, ತಂದೆಯ ಜೀವಿತ ನನಗಿಷ್ಟ ಆಗಲಿಲ್ಲ, ನಿಜವಾದ ವಿಶ್ವಾಸಿಯಾಗಿ ನನ್ನ ಅಮ್ಮ ಇದ್ದಾಳೆ,
ಅಮ್ಮ ಮಾದರಿಯಾಗಿದ್ದಾಳೆ. ಅಮ್ಮ ನಂಬುವ ದೇವರು ದೊಡ್ಡ ದೇವರು. ಅಮ್ಮ ಮಾಡುವಂತಹ ಪ್ರಾರ್ಥನೆಗೆ ಉತ್ತರ ಬರ್ತೀವೆ. ನನಗೆ ನನ್ನ ತಾಯಿಯ ನಂಬಿಕೆಯೇ ಬೇಕು. ಅಷ್ಟೇ ಅಲ್ಲ, ಅಜ್ಜಿ ಕೇಳ್ತಿದ್ದೀರಾ? ನಿಮಗೂ ಅಜ್ಜಿ ಅಂತೆಯರಿದ್ದಾರೋ? ಅಜ್ಜಿ ಎಂದರ ಪ್ರಭಾವ ಮೊಮ್ಮಕ್ಕಳ ಮೇಲೆ ಬಹಳ ಬೀಳುತ್ತೆ. ಅಜ್ಜಿ ಅಂದರೆ ಮೊಮ್ಮಕ್ಕಳಿಗೆ ಬಹಳ ಪ್ರೀತಿ ಇರುತ್ತೆ. ತಾತ ಅಂದರೆ ಅಷ್ಟಿರಲ್ಲವೇನೋ? ಅಜ್ಜಿ, ಅವ್ವ, ಆಯಿ ಅನ್ನುತ್ತಾರೆ. ಅವರ ಮೇಲೆ ಬಹಳ ಪ್ರೀತಿ ಇರುತ್ತೆ. ನೀವು ನಿಮ್ಮ ಮೊಮ್ಮಕ್ಕಳನ್ನು ಸೇರಿಸಿಕೊಂಡು ಅವರಿಗೆ ನೀವು ಹೇಳುವಂತಹ ಸೂತ್ರಗಳು, ನೀವು ಕಲಿಸಿಕೊಡುವ ಪ್ರಾರ್ಥನೆ, ನೀವು ಕಲಿಸಿಕೊಡುವ ನಂಬಿಕೆಯ ವಿಷಯಗಳು ಅವರಿಗೆ ಎಷ್ಟೋ ಉಪಯುಕ್ತವಾಗಿರ್ತವೆ. ಸೊ ತಿಮೋತಿಯ ಮೇಲೆ ಅವನ ತಾಯಿ ಮತ್ತು ಅಜ್ಜಿಯ ಪ್ರಭಾವ ಕಾರ್ಯ ಮಾಡುತ್ತೆ. ಆನಂತರ ಅವನು ಚೂಸ್ ಮಾಡಿಕೊಳ್ತಾನೆ, ಕೋರಿಕೊಂಡು ಹೇಳ್ತಾನೆ, ನನಗೆ ಅಮ್ಮಳ ದೇವರೇ ಬೇಕು, ಯಾಕೆಂದರೆ ಈ ದೇವರೇ ನಿಜವಾದ ದೇವರಾಗಿದ್ದಾರೆ, ನನಗೆ ಈ ಯೇಸುವೇ ಬೇಕು ಎಂದು ಅವನೊಂದು ನಿರ್ಣಯ ತೆಗೆದುಕೊಂಡ. ಯಾವಾಗ ಹೀಗೆ ಒಂದು ನಿರ್ಣಯ ತೆಗೆದುಕೊಂಡು ತನ್ನ ಜೀವಿತ ದೇವರಿಗೆ ಒಪ್ಪಿಸಿಕೊಟ್ಟನೋ ಅವಾಗಲೇ ತಿಮೋತಿ ದಿವ್ಯದಾನ ಹೊಂದಿಕೊಂಡು ದೊಡ್ಡ ದೈವ ಸೇವಕನಾಗುತ್ತಾನೆ. ದೇವರ ಸೇವೆಯಲ್ಲಿ ಉಪಯೋಗಿಸಲ್ಪಡ್ತಾನೆ. ನಮ್ಮೆಲ್ಲರಿಗೂ ಕೂಡ ಚಾಯ್ಸ್ ಇದೆ ಪ್ರಿಯರೇ. ತಂದೆ ತಾಯಿಗಳ ಹಾಗಿರಬೇಕೋ ಇಲ್ಲವೇ ಯೇಸುವಿನ ಹಾಗೆ ಇರಬೇಕೋ ಎಂಬುದಾಗಿ. ನಿಮ್ಮ ತಂದೆ ತಾಯಿಗಳಿಬ್ಬರೂ ಅವಿಶ್ವಾಸಿಗಳಾಗಿರೋದಾದ್ರೆ ಪರಮ ತಂದೆಯನ್ನು ನೋಡಿ ಕಲಿಯುತ್ತಾ ಇದ್ದೀರೋ ಇಲ್ಲವೇ ನಿಮ್ಮ ತಂದೆಯ ಬುದ್ಧಿಯೇ ನಿಮ್ಮೊಳಗೆ ಮುಂದುವರಿಯುತ್ತಾ ಇದೆಯೋ? ಹುಟ್ಟಿದಂದಿನಿಂದ ಬಂದ ತಾಯಿಯ ಸ್ವಭಾವದಲ್ಲಿಯೇ ಮುಂದುವರಿಯುತ್ತಾ ಇದ್ದೀರೋ ಇಲ್ಲವೇ ನಿಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿ ನೀವು ತಿರುಗಿ ಹುಟ್ಟಬೇಕು, ತಿರುಗಿ ಜನಿಸಬೇಕು ಎಂಬುದಾಗಿ ಹೇಳಿದ ಯೇಸುವಿನ ಸ್ವಭಾವವನ್ನು ನೀವು ಹೊಂದಿಕೊಳ್ತಾ ಇದ್ದೀರಾ? ಪರಿಶೀಲಿಸಿಕೊಳ್ಳೋಣ. ತಿಮೋತಿ ಆದರೂ ಯೇಸುವನ್ನೇ ಚೂಸ್ ಮಾಡಿಕೊಳ್ತಾನೆ. ಯೇಸು ಕ್ರಿಸ್ತನನ್ನು ತನ್ನ ರಕ್ಷಕನನ್ನಾಗಿ ಅಂಗೀಕರಿಸುತ್ತಾನೆ. ತಾಯಿ ಮತ್ತು ಅವನ ಅಜ್ಜಿ ಬಲವಂತ ಏನು ಮಾಡಿಲ್ಲ, ಆದರೆ ಅವರ ಪ್ರಭಾವ ಆ ಮಗನ ಮೇಲೆ ಕೆಲಸ ಮಾಡಿತು. ನಿಮಗೆ ಗೊತ್ತಾ ಪ್ರಿಯರೇ, ನಮ್ಮ ಮಕ್ಕಳಿಗೆ ಒಂದು 8 ವರ್ಷ ವಯಸ್ಸು ಬರೋದ್ರೊಳಗಾಗಿಯೇ ಮೊದಲನೇದಾಗಿ ಅವರು ಚಿಕ್ಕಂದಿನಿಂದ ಏನೆಲ್ಲ ಕೇಳ್ತಾ ಬರ್ತಿದ್ದಾರೋ, ಎಂತಹ ಸ್ವರ ಕೇಳ್ತಿದ್ದಾರೋ, ಯಾವ ಮಾತು ಕೇಳ್ತಿದ್ದಾರೋ, ಯಾವುದನ್ನು ಚೂಸ್ ಮಾಡಿಕೊಳ್ತಿದ್ದಾರೋ ಅದು ಅವರ ಮೇಲೆ ಪ್ರಭಾವ ಬೀರಿ ಕೊನೆಗೆ ಅದು ಅವರ ಕ್ಯಾರೆಕ್ಟರ್ ಆಗಿ ಮತ್ತು ಅವರ ಸ್ವಭಾವವಾಗಿ ಮಾರ್ಪಡ್ತದಂತೆ. ಅದಕ್ಕೆ ನೋಡಿರಿ, ತಂದೆ ತಾಯಿಗಳು ಕೋಪಿಷ್ಠರಾಗಿದ್ರೆ ಅದೇ ಸ್ವಭಾವ ಮಕ್ಕಳಲ್ಲಿಯೂ ನೋಡ್ತೇವೆ. ತಂದೆ ತಾಯಿಗಳು ಸುಳ್ಳುಗಾರರಾದರೆ ಹಾಗೆ ಮಕ್ಕಳು ಸುಳ್ಳುಗಾರರಾಗುವುದನ್ನು ನೋಡ್ತೇವೆ. ಅದಕ್ಕೆ ಬಹು ಜಾಗರೂಕತೆಯಿಂದಿರಬೇಕು. ನಾವು ಎಷ್ಟೇ ಚೆನ್ನಾಗಿ ಒಳ್ಳೆಯ ರೀತಿಯಿಂದ ನಮ್ಮ ಮಕ್ಕಳನ್ನು ಬೆಳೆಸಬೇಕೆಂದು ಆಶಿಸಿದರೂ ನಾವು ಚಿಕ್ಕ ವಯಸ್ಸಿನಲ್ಲಿ ಅವರ ಮೇಲೆ ಯಾವ ಇನ್ಫ್ಲುಯೆನ್ಸ್ ಮಾಡುತ್ತೇವೋ ಅದೇ ಅವರ ಮೇಲೆ ಕಾರ್ಯ ಮಾಡುತ್ತೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೌವನ ಪ್ರಾಯದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಅಪ್ಪ ಅಮ್ಮ ಅವರ ಸ್ವಭಾವವಲ್ಲ, ಪಿತೃ ಪಾರಂಪರ್ಯದಿಂದ ಬಂದ ಸ್ವಭಾವವಲ್ಲ, ನಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನೊಬ್ಬನಿದ್ದಾನೆಂದು, ನಿಜ ದೇವರು ಒಬ್ಬರಿದ್ದಾರೆಂದು ಗುರುತಿಸಿ ಯವನಸ್ಥನಾಗಿ ಒಬ್ಬ ವ್ಯಕ್ತಿ, ಒಂದು ಮಗು ಯೇಸುವನ್ನು ತನ್ನ ರಕ್ಷಕನಾಗಿ ಅಂಗೀಕರಿಸುವಾಗ ಅವನು ಆಶೀರ್ವದಿಸಲ್ಪಡ್ತಾನೆ, ಅವನು ಅಭಿವೃದ್ಧಿ ಆಗ್ತಾನೆ. ತಿಮೋತಿಗೆ 20-22 ವರ್ಷ ವಯಸ್ಸಾಗೋದರೊಳಗಾಗಿಯೇ ಒಬ್ಬ ದೊಡ್ಡ ಬಿಷಪ್ನಂತಾಗುತ್ತಾನೆ. ಅವನನ್ನು ನಂಬಿ ಅನೇಕ ಸೇವೆಗಳನ್ನು ಪೌಲನು ತಾನು ಕಷ್ಟಪಟ್ಟು ಸ್ಥಾಪಿಸಿರುವಂತಹ ಸಭೆಗಳನ್ನೆಲ್ಲ, ಕಣ್ಣೀರಿನಿಂದ ಸಂಪಾದಿಸಿರುವ ಆತ್ಮಗಳನ್ನೆಲ್ಲ ತಿಮೋತಿಗೆ ಒಪ್ಪಿಸಿಕೊಡ್ತಾನೆ. ನಾವು ಕೂಡ ಏನನ್ನು ಬಿತ್ತುತ್ತೇವೋ ಅದನ್ನೇ ಕೊಯ್ಯುತ್ತೇವೆ. ಹಾಗಾದರೆ ನಮ್ಮ ಮಕ್ಕಳ ಹೃದಯದಲ್ಲಿ ಏನನ್ನು ಬಿತ್ತುತ್ತಾ ಇದ್ದೇವೆ? ನಂಬಿಕೆಯನ್ನು ಬಿತ್ತುತ್ತಾ ಇದ್ದೇವೋ? ಪ್ರಾರ್ಥಿಸುವ ವಿಷಯದಲ್ಲಿ ಮಾದರಿಯಾಗಿರುತ್ತಿದ್ದೇವೋ? ನಮ್ಮ ಮಕ್ಕಳ ಜೀವಿತದಲ್ಲಿ ದೇವರ ಭಯವನ್ನು ನಾವು ಬಿತ್ತುತ್ತಾ ಇದ್ದೇವೋ? ದೇವರ ಮೇಲೆ ಆಸೆ ಇಟ್ಕೊಂಡವರಂತೆ ಪ್ರವರ್ತಿಸುತ್ತಿದ್ದೇವೋ? ಹಾಗಾದರೆ ತಪ್ಪದೆ ಅವರು ಆಗ ಆಶೀರ್ವದಿಸಲ್ಪಡ್ತಾರೆ. ಖಚಿತವಾಗಿಯೂ ಒಂದು ವೇಳೆ ನಿಮ್ಮ ತಂದೆ ಕುಡುಕನಾಗಿರೋದಾದರೆ, ನಿಮ್ಮ ತಾಯಿ ದೂಷಿಸುವ ಸ್ತ್ರೀಯಾಗಿರೋದಾದರೆ ನೀವು ಹಾಗಿರುವ ಅಗತ್ಯವಿಲ್ಲ. ಪ್ರಿಯ ಯೌವನ ತಮ್ಮ ತಂಗಿಯಂದಿರೇ, ದೇವಜನರೇ, ನೀವೇಸುವಿನ ಬಳಿಗೆ ಹೋಗಿ, ದೇವರೇ, ಐ ಡೋಂಟ್ ವಾಂಟ್ ಟು ಬಿ ಲೈಕ್ ಮೈ ಫಾದರ್, ಐ ಡೋಂಟ್ ವಾಂಟ್ ಟು ಬಿ ಅ ಲಾಯರ್. ನಾನು ಸುಳ್ಳುಗಾರನಾಗಿರೋದು ನನಗಿಷ್ಟವಿಲ್ಲ, ನಾನು ಸರಾಯಿ ಕುಡಿಯುವವನಾಗಿರೋದು ಇಷ್ಟ ಇಲ್ಲ, ನಾನು ಬ್ರ್ಯಾಂಡಿ ವಿಸ್ಕಿ ಕುಡಿಯುವುದು ನನಗಿಷ್ಟವಿಲ್ಲ, ಅಮ್ಮಳಂತೆ ನಾನು ಜಗಳಗಂಟಿಯಾಗಿರೋದು ಇಷ್ಟ ಇಲ್ಲ. ಯೇಸುವೆ, ನಿಮ್ಮ ಹಾಗೆ ಇರಬೇಕೆಂದು ಆಶಿಸುತ್ತಿದ್ದೇನೆ. ನನ್ನ ಸ್ವಭಾವ ಮಾರ್ಪಡಿಸಿ ನಿಮ್ಮ ರಕ್ತ ಸುರಿಸಿ ಪಿತೃ ಪಾರಂಪರ್ಯದಿಂದ ಬಂದಿರುವ ಕೆಟ್ಟ ನಡತೆಯಿಂದ ನನ್ನನ್ನು ಬಿಡಿಸಿರಿ ಎಂದು ಪ್ರಾರ್ಥಿಸುವುದಾದರೆ, ಅದ್ಭುತವಾಗಿ ದುಷ್ಟರಾಗಿರುವಂಥವರ ಮಕ್ಕಳು ಕೂಡ ಈ ದಿನ
ಪರಿಶುದ್ಧರಾಗಿ ದೇವರಿಗೆ ಇಷ್ಟಕರವಾಗಿರುವುದನ್ನು ನೋಡ್ತೇವೆ. ಒಂದು ಮಗುವಿನ ವಯಸ್ಸು ತಿಳುವಳಿಕೆ ಬರುವವರೆಗೂ ತಂದೆ ತಾಯಿ ಪ್ರಭಾವ ಇರಬಹುದೇನಾದರೆ ನಿಮಗೆ ತಿಳುವಳಿಕೆ ಬಂದ ನಂತರ ಯಾವುದು ಸರಿ ಯಾವುದು ತಪ್ಪು ಎಂದು ತಿಳ್ಕೊಂಡ ನಂತರ ನೀವು ಚೂಸ್ ಮಾಡಿಕೊಳ್ಳಬಹುದು. ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿ ನೋಡಿರಿ, ಸಮಾಧಾನ ಸಂತೋಷದಿಂದ ಬೆಳೆಯುತ್ತೀರಿ, ಆಶೀರ್ವದಿಸಲ್ಪಡ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತು ಕೇಳ್ತಿದ್ದಾರೋ ಅವರನ್ನು ಕನಿಕರಿಸಿರಿ. ದೇವರೇ, ಪ್ರತಿ ಕುಟುಂಬದಲ್ಲಿದ್ದ ವ್ಯರ್ಥ ಪ್ರವರ್ತನೆಯಿಂದ ಮಕ್ಕಳನ್ನು ಬಿಡಿಸಿರಿ. ಕ್ರಿಸ್ತನ ರಕ್ತದಲ್ಲಿ ಪ್ರತಿಯೊಬ್ಬರು ತೊಳೆಯಲ್ಪಟ್ಟು ಶುದ್ಧರಾಗಲಿ. ಎಲ್ಲರೂ ನಿಮಗಿಷ್ಟಕರವಾಗಿ ಬದುಕಲು ಸಹಾಯ ಮಾಡಿರಿ. ನಮ್ಮ ಪಿತೃಗಳ ಪಾಪಕ್ಕಾಗಿ ದಾನಿಯೇಲನ ಹಾಗೆ ಕೂತುಕೊಂಡು ಪಶ್ಚಾತ್ತಾಪ ಪಡುವಂತೆ, ನೆಹೆಮೀಯನ ಹಾಗೆ ಒಪ್ಪಿಕೊಂಡು ಬಿಟ್ಟು ಬಿಡುವ ಹಾಗೆ, ತಂದೆಯೇ, ನಮ್ಮ ಮಕ್ಕಳ ಮಡಿಲಿಗೆ ನಮ್ಮ ದೋಷಗಳು ಸೇರದಂತೆ, ನಮ್ಮ ಪಾಪಗಳನ್ನೆಲ್ಲ ಒಪ್ಪಿಕೊಂಡು ನಿಮ್ಮ ಶಿಲುಬೆಯ ಬಳಿಯಲ್ಲಿ ಅವುಗಳನ್ನು ಬಿಟ್ಟು ಬಿಡುವಂತೆ ಸಹಾಯ ಮಾಡಿರಿ. ನಮ್ಮ ಮಕ್ಕಳು ದಿವ್ಯ ದಾನಗಳಿಂದ ತುಂಬಿ ಮಕ್ಕಳ ಮಕ್ಕಳು ಆಶೀರ್ವದಿಸಲ್ಪಡುವಂತೆ, ಕ್ರಿಸ್ತೇಸುವಿನಲ್ಲಿದ್ದಂತಹ ಸ್ವಭಾವವುಳ್ಳವರಾಗಿ ಬದುಕುವಂತೆ, ಆಶಿಸುವುದಕ್ಕಾಗಿಯೂ ಪ್ರಾರ್ಥಿಸುವುದಕ್ಕಾಗಿಯೂ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಮೂಲಕ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ಉತ್ತರ ಕೊಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರೆಲ್ಲರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಡಿಸೆಂಬರ್ 4ನೇ ತಾರೀಕಿನಂದು ಮತ್ತೊಮ್ಮೆ ಬೆಂಗಳೂರಿಗೆ ಬರ್ತಿದ್ದೇವೆ. ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೂ, ಸಂಜೆ 5ರಿಂದ ರಾತ್ರಿ 10ರವರೆಗೂ 2 ಸೆಷನ್ಗಳಾಗಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬೆಂಗಳೂರಿನಲ್ಲಿ ಏರ್ಪಡಿಸುತ್ತಾ ಇದ್ದೇವೆ. ಬರಬೇಕಾದ ನೀವೆಲ್ಲರೂ ಬಂದು ಸಾಧ್ಯವಾದರೆ 2 ಸೆಷನ್ಸ್ಗಳಿಗೂ ಬಂದು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ. ಬೇಕಾದರೆ ಬೆಂಗಳೂರಿನ ಸುತ್ತಮುತ್ತಲಿನ ಊರಿನಿಂದಲೂ ಬಂದು ಮಧ್ಯಾಹ್ನದ ಸೆಷನ್ 1 ಅಟೆಂಡ್ ಆಗಿ ಸಾಧ್ಯವಾದರೆ ಈವ್ನಿಂಗ್ ನೀವು ಹೊರಟು ಹೋಗ್ಬೋದು. ನೆನ್ಪಿಟ್ಕೊಳ್ಳಿರಿ, ಡಿಸೆಂಬರ್ 4ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಹಡ್ಸನ್ ಕಮ್ಯುನಿಟಿ ಸೆಂಟರ್ ಎಂಬ ಸ್ಥಳದಲ್ಲಿ ಬೆಂಗಳೂರಿನಲ್ಲಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರ ಬೇಕಾದಂಥವರು 8939393939 ನಂಬರಿಗೆ ಕರೆ ಮಾಡಬಹುದು. ಇಲ್ಲವೇ QR ಕೋಡ್ ಕೊಡಲಾಗಿದೆ, ಬೇಕಾದರೆ ಸ್ಕ್ಯಾನ್ ಮಾಡಿಕೊಳ್ಳಿ. ಇಲ್ಲವೇ ಕೊಡಲ್ಪಟ್ಟ ನಂಬರಿಗೆ ವಾಟ್ಸಪ್ ಕಳಿಸಿಕೊಡಿರಿ, ನಿಮಗೆ ಅಡ್ರೆಸ್ ಕಳಿಸಲಾಗುತ್ತೆ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡಬೇಕೆಂದು, ವೈಯಕ್ತಿಕವಾಗಿ ನಿಮ್ಮೆಲ್ಲರೊಂದಿಗೆ ಪ್ರಾರ್ಥಿಸಬೇಕೆಂದು ನಾವು ಬೆಂಗಳೂರಿಗೆ ಬರ್ತಿದ್ದೇವೆ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯ ಕೇಳ್ತಿರುವ ನಿಮ್ಮೆಲ್ಲರಿಗೆ ದೇವರು ದಿವ್ಯ ದಾನಗಳನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಮನಸಾರೆ ಪ್ರಾರ್ಥಿಸ್ತಿದ್ದೇವೆ. ಈ ಮೀಟಿಂಗ್ ಮೂಲಕ ನಿಮ್ಮನ್ನು ಮತ್ತಷ್ಟು ಬಲಪಡಿಸಬೇಕೆಂದು, ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ಈ ಗೆಟ್ ಟುಗೆದರ್ ಏರ್ಪಡಿಸಲಾಗಿದೆ. ಬನ್ನಿರಿ, ಆಶೀರ್ವದಿಸಲ್ಪಡಿರಿ. ವಂದನೆಗಳು. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ಮತ್ತೊಂದು ಸಾರಿ ಡಿಸೆಂಬರ್ 10ನೇ ತಾರೀಕಿನಂದು ಒಂದು ವಿಶೇಷವಾದ ಪಾಸ್ಟರ್ಸ್ ಕ್ರಿಸ್ಮಸ್ ಮೀಟಿಂಗ್ನಲ್ಲಿ ವಾಕ್ಯ ಸಾರುವುದಕ್ಕಾಗಿ ಮುಂಬೈಗೆ ಬರ್ತಿದ್ದೇನೆ. ಎಲ್ಲರನ್ನು ಆಹ್ವಾನಿಸುತ್ತೇನೆ. ಯಾರು ಬೇಕಾದರೂ ಬರ್ಬೋದು. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮುಂಬೈನಲ್ಲಿನ ಮಾರ್ನಿಂಗ್ ಸ್ಟಾರ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಧಾರಾವಿಯಲ್ಲಿ ನಡೆಯುವ ಈ ವಿಶೇಷವಾದ ಕ್ರಿಸ್ಮಸ್ ಮೀಟಿಂಗಿಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಬನ್ನಿರಿ, ನಮ್ಮ ಯೇಸುವಿನ ಜನನವನ್ನು ಜ್ಞಾಪಕ ಮಾಡಿಕೊಂಡು ಆತನಲ್ಲಿ ಆನಂದಿಸೋಣ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ ಕೆಳಗೆ ಕೊಡಲ್ಪಟ್ಟ ನಂಬರ್ಗಳಿಗೆ ಕರೆ ಮಾಡಿರಿ, ಇಲ್ಲವೇ ಪಕ್ಕದಲ್ಲಿದ್ದ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಮುಂಬೈ ಸುತ್ತಮುತ್ತಲಿರುವವರೆಲ್ಲರಿಗೂ ಶುಭವಾರ್ತೆ. ನಿಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮಗಾಗಿ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಮತ್ತೊಂದು ಸಾರಿ ಮುಂಬೈನಲ್ಲಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಮುಂದಿನ ತಿಂಗಳು ಡಿಸೆಂಬರ್ 11ನೇ ತಾರೀಕಿಗೆ ಏರ್ಪಡಿಸುತ್ತಿದ್ದೇವೆ. ತಪ್ಪದೇ ಬನ್ನಿರಿ.
ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದಿಂದಲೂ ಹಾಗೂ ಸೋಷಿಯಲ್ ಮೀಡಿಯಾದಿಂದಲೂ ಬಲಗೊಳ್ಳುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿಯೂ ದೇವರ ವಾಕ್ಯ ಸಾರುವುದಕ್ಕಾಗಿಯೂ ನಾವೆಲ್ಲರೂ ಕೂಡಿ ಬರೋಣ ರೆಹೋತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ. ನೆನಪಿರಲಿ, ರೆಹೋತೋರ್ ಮೆಮೋರಿಯಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ, ಸ್ಟೇಷನ್ ರೋಡ್, ಪರೇಲ್, ಮುಂಬೈ. ಈ ವಿಷಯದಲ್ಲಿ ಹೆಚ್ಚಿನ ವಿವರ ಬೇಕಾದರೆ 8939393939 ನಂಬರಿಗೆ ಕರೆ ಮಾಡಿರಿ, ಇಲ್ಲವೇ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ. ಒಂದೇ ಸೆಷನ್ ಇರುತ್ತೆ ಪ್ರಿಯರೇ. ಈ ಒನ್ ಡೇ ಗೆಟ್ ಟುಗೆದರ್ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ತಪ್ಪದೆ ಬನ್ನಿರಿ, ದೈವ ಆಶೀರ್ವಾದ ಹೊಂದಿಕೊಳ್ಳಿರಿ.